ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ. ಹುಳಗಳನ್ನ ಸೇವಿಸುವಂತ ಆಹಾರ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳನ್ನ ಇಲ್ಲಿ ಬಿಡೋದು ಒಳ್ಳೇದಲ್ಲ ಅನ್ನುವಂಥದ್ದು. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಪ್ರೀತಿಗೆ ಸಮಯ ಇಲ್ಲ. ಕಲಬುರಗಿ ಉಸ್ತುವಾರಿ ಸಚಿವರನ್ನ ಬದಲಾಯಿಸಬೇಕು. ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾರ್ಯಾರು ಕಳಪೆ ಮಟ್ಟದ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಹಿಂಬಾಲಕರು, ನಿಮ್ಮ ಹಿಂಬಾಲಕರು, ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಮುಖಾಂತರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಇವತ್ತು ರೈತರ ಬದುಕೇನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ? ಕಳೆದ ವರ್ಷ ಏನು ಬೆಳೆ ಪರಿಹಾರ ಬರಬೇಕಾಗಿತ್ತು, ಈ ವರ್ಷ 6 ತಿಂಗಳು ಕಳೆದೋಗಿದೆ. ಇನ್ನೂ ಹಲವಾರು ಜನರಿಗೆ, ಸಾವಿರಾರು ಜನರಿಗೆ ಬೆಳೆ ಪರಿಹಾರ ಬಂದಿಲ್ಲ, ಬೆಳೆ ವಿಮೆ ಹಣ ಬಂದಿಲ್ಲ. ಬೆಳೆ ಪರಿಹಾರದಲ್ಲೂ ತಾರತಮ್ಯ, ಬೆಳೆ ವಿಮೆ ಹಣ ಸಮೀಕ್ಷೆಯಲ್ಲೂ ಕೂಡ ತಾರತಮ್ಯ. ಕಾಂಗ್ರೆಸ್ ಹಿಂಬಾಲಕರಿಗೆ ಮಾತ್ರ ಹಣ. ಯಾವುದು ನಿಜವಾಗಿ ದೀನ, ದಲಿತ, ಬಡವ, 1 ಎಕರೆ 2 ಎಕರೆ ಜಮೀನು ಇಟ್ಕೊಂಡಿರುವಂಥ ರೈತನಿಗೆ ನಿಜವಾದ ಪರಿಹಾರ ಇಲ್ಲಿವರೆಗೂ ದೊರೆತಿಲ್ಲ. ಕರ್ನಾಟಕ ಸರ್ಕಾರದಿಂದ NDRF, SDRF ಹೊರತುಪಡಿಸಿ ಹೆಚ್ಚಿನ ಹಣವನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನುವಂಥ ಮಾತನ್ನು ಖರ್ಗೆ ಅವರೇ ತಾವು ಹೇಳಿದ್ರಿ ಕಲಬುರಗಿಯಲ್ಲಿ. ಆದರೆ ಇಲ್ಲಿವರೆಗೂ ಕೂಡ ಕಲಬುರಗಿಯ ರೈತರಿಗೆ ಹೆಚ್ಚುವರಿ ಕರ್ನಾಟಕ ಸರ್ಕಾರದ ಹಣ ದೊರೆತಿಲ್ಲ. ನಾನು ಕೇಳ್ತೇನೆ, ನೀವು ಜನ ಕಲಬುರಗಿಯನ್ನ ಚೆನ್ನಾಗಿ ಮಾಡ್ರಿ ಅಂತೇಳಿ ನಿಮ್ಮನ್ನು ಮಂತ್ರಿ ಮಾಡಿದ್ದಾರೆ, ಚಿತ್ತಾಪುರನ್ನ ಚೆನ್ನಾಗಿ ಮಾಡಿ ಅಂತೇಳಿ ನಿಮ್ಮನ್ನು ಜನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನೀವು ಕಲಬುರಗಿಗೂ ಬರೋದಿಲ್ಲ, ಚಿತ್ತಾಪುರಕ್ಕೂ ಬರೋದಿಲ್ಲ. ನಿಮ್ಮದೇ ಆದ ಒಂದು ಪುಡಾರಿಗಳ ಒಂದು ಸಂಘ ನಿಮ್ಮ ಬಗ್ಗೆ ಮಾತಾಡಿದ್ರೆ ಬಂತು ಫೋನ್, ಏನ್ರಿ ನೀವು ಖರ್ಗೆ ಅವ್ರ ಬಗ್ಗೆ ಹಿಂಗೆ ಮಾತಾಡ್ತೀರಾ? ಯಾಕ್ರಿ ಮಾತಾಡಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಹಕ್ಕು ಕೊಟ್ಟಿದ್ದಾನೆ ಮಾತಾಡಲಿಕ್ಕೆ. ನಮ್ಮದು ವಿರೋಧ ಪಕ್ಷ, ಆಡಳಿತ ಪಕ್ಷ ತಪ್ಪು ಮಾಡಿದರೆ ಖರ್ಗೆ ಅವರಲ್ಲ, ಅವರ ಅಪ್ಪ ಅವ್ರಿಗೂ ಕೂಡ ನಾವು ವಿರೋಧವಾಗಿ ಮಾತಾಡಲಿಕ್ಕೆ ತಯಾರಿದ್ದೇವೆ. ನಿಮ್ಮ ಹೆದರಿಕೆಗೆ, ಗೊಡ್ಡು ಬೆದರಿಕೆಗೆ ನಾವು ಕಿವಿಗೊಡೋರಲ್ಲ. ಅದಕ್ಕೆ ಇವತ್ತು ನಾವು ಹೇಳ್ತೇವೆ, ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಯಾವುದೇ ರೀತಿಯ ಆಡಳಿತ ಇಲ್ಲ. ಇಲ್ಲಿದೊಂದು ಸಂಪೂರ್ಣವಾಗಿ ಆಡಳಿತ ಕುಸಿದು ಹೋಗಿದೆ. ಅಧಿಕಾರಿಗಳು ಕಚೇರಿಯನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ. ಇವತ್ತು 6 ತಿಂಗಳಾಯಿತು, ಮಳೆ ಇಲ್ಲ. ರೈತರು ಬೆಳೆದಂಥ ಬೆಳೆ ಬೀಜನೂ ಇಲ್ಲ, ಗೊಬ್ಬರನೂ ಇಲ್ಲ. ಬರಗಾಲ ಘೋಷಣೆ ಮಾಡಲಿಕ್ಕಾಗಿಲ್ಲ, ಬೀಜ ಗೊಬ್ಬರಕ್ಕೆ ಪರಿಹಾರ ಕೊಡಲಿಕ್ಕಾಗಿಲ್ಲ. ಖರ್ಗೆ ಅವರೇ, ರೈತರಿಗೂ ನೀವು ಬೇಡ, ಸ್ಕೂಲು ಶಾಲಾ ಕಾಲೇಜುಗಳಲ್ಲಿದ್ದಂಥ ಮಕ್ಕಳಿಗೂ ನೀವು ಬೇಡ. ಆಸ್ಪತ್ರೆಗಳ ಕತೆ ಕೇಳೋಕ್ಕಾಗತ್ತಿಲ್ಲ. ಅಲ್ಲಿ ಒಳ ರೋಗಿಗಳು ಬಂದರೆ ಎಲ್ಲವೂ ಕೂಡ ದೊಡ್ಡ ಆಸ್ಪತ್ರೆಗೆ ರೆಫರ್. ಅಲ್ಲಿ ಇಂಜೆಕ್ಷನ್ಗಳಿಲ್ಲ, ಅಲ್ಲಿ ಯಾವುದೇ ರೀತಿಯ ಔಷಧಗಳು ಸಿಗ್ತಾ ಇಲ್ಲ. ಡಾಕ್ಟರ್ಗಳು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇಲ್ಲ. ರಾತ್ರಿಗೆ ತಾಲೂಕಾ ಕೇಂದ್ರಗಳಲ್ಲಿರುವಂಥ ಮತ್ತು ಹೋಬಳಿ ಕೇಂದ್ರಗಳಲ್ಲಿರುವಂಥ ಆಸ್ಪತ್ರೆಗಳಿಗೆ ಹೋದರೆ ಒಬ್ಬ ಡಾಕ್ಟರ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಿಮ್ದು ಏನು ಇದು ಆಡಳಿತ? ಖರ್ಗೆ ಅವರೇ, ನೀವು BJPಯನ್ನು ಬೈಕೊಂಡು, RSS ಅನ್ನು ಬೈಕೊಂಡು, ಮೋದಿಯವರನ್ನು ಬೈಕೊಂಡು ತಿರುಗಾಡಿದರೆ ನಿಮ್ಮ ಕಲಬುರಗಿ ಉಸ್ತುವಾರಿ ಸಚಿವರಾಗಿ ಕಲಬುರಗಿಗೆ ಸೇವೆ ಸಲ್ಲಿಸ್ದಂಗೆ ಆಗುತ್ತಾ? ಖರ್ಗೆ ಅವರೇ, ಇಲ್ಲಿ ಬಂದು ಇಟ್ಕೊಳ್ಳಿ, ಕಲಬುರಗಿಯಲ್ಲಿ ಮನೆ ಮಾಡಿ. ಮನೆ ಹೇಗಿರಬೇಕು ಅಂದರೆ, ಯಾವುದೇ ಸಾರ್ವಜನಿಕರು ಬಂದರೆ ನಿಮಗೆ ಭೇಟಿ ಮಾಡ್ತಕ್ಕಂಥ ಅವಕಾಶ ಇರಬೇಕು. ಅಂಥ ಮನೆಯಲ್ಲಿ ನೀವು ಕೂಡ ವಾಸ ಮಾಡಿ ಅವರ ಅಹವಾಲುಗಳನ್ನು ಕೇಳಿ. ವಾರದಲ್ಲಿ 3-4 ದಿವಸ ಕಲಬುರಗಿಯಲ್ಲಿ ವಾಸ ಮಾಡ್ತಕ್ಕಂಥ ಸಚಿವರು ನಮಗೆ ಬೇಕು. ಹಿಂದೆ ನೀವು BJP ಸರ್ಕಾರ ಇದ್ದಾಗ ಹೇಳ್ತಿದ್ರಿ, ನಿರಾಣಿ ಅವರು ಉಸ್ತುವಾರಿ ಸಚಿವರಿದ್ದಾಗ, ಗೋವಿಂದ ಕಾರಜೋಳ ಅವರು
ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ತಿಂಗಳಿಗೆ 3-4 ಬಾರಿ ಬರ್ತಿದ್ರು. 2 ತಿಂಗಳು 3 ತಿಂಗಳಿಗೊಮ್ಮೆ KDP ಸಭೆಯನ್ನು ನಡೆಸಿಕೊಡ್ತಿದ್ರು. ನೀವು ಕಲಬುರಗಿಯವರಾಗಿ ವರ್ಷಕ್ಕೆ 1 KDP ಸಭೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ತಿಂಗಳಲ್ಲಿ 2-3 ದಿನ ಜನರ ಸಮಸ್ಯೆ ಕೇಳಕ್ ಆಗ್ತಾ ಇಲ್ಲ. ನಿಮಗೆ ಮೊನ್ನೆ ಕೇಳಿದೆ ನಾನು, 15ನೇ ತಾರೀಕು ಆಗಸ್ಟ್ ಜೆಂಡಾ ಏರಿಸಿದ್ರು. 1 ಗಂಟೆನಲ್ಲೇ ಕಾರ್ನಲ್ಲಿ ಕೂತ್ಕೊಂಡು ಬರ್ರಂತ ಹೈದರಾಬಾದಿಗೆ ಹೋಗಿ ಹೈದರಾಬಾದ್ ಮುಖಾಂತರ ಬೆಂಗಳೂರಿಗೆ ತೆರಳಿದರು. ಅಬ್ಬ, ಮುಖ್ಯಮಂತ್ರಿಗೂ ನಿಮ್ಮ ಕೆಲಸ ಇರ್ಲಿಕ್ಕಿಲ್ಲ ಬೆಂಗಳೂರಿನಲ್ಲಿ. ಖರ್ಗೆ ಅವರೇ, ನಿಮಗೆ ಕಲಬುರಗಿಗೆ ಬಂದು 1-2 ದಿನ ಕಲಬುರಗಿನಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಗೆ ಎದಕ್ಕೆ ಬೇಕು ಕಲಬುರಗಿ ಉಸ್ತುವಾರಿ? ರಾಜೀನಾಮೆ ಕೊಡಿ, ಕಲಬುರಗಿ ಉಸ್ತುವಾರಿ ನನಗೆ ಬೇಡ ಅಂತ ಹೇಳ್ಬಿಡಿ. ಮುಖ್ಯಮಂತ್ರಿಗೆ ಹೇಳಿ, ನಾನು ಹೋಮ್ ಮಿನಿಸ್ಟರು, ಇಡೀ ರಾಷ್ಟ್ರ ಸುತ್ತೇನೆ, ಕಲಬುರಗಿ ಉಸ್ತುವಾರಿ ಬೇಡ ಅಂತ ಹೇಳಿ. ಬೇರೆಯವರಿಗೆ ಆದರೂ ಕೊಡಿ. ಕಲಬುರಗಿಯ ಜನರ ಕಷ್ಟಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಲ್ಲಿ ನಾವು ಧರಣಿ ಕೂತಿದ್ದೀವಲ್ಲ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಬದಲಿಸಿ ಅನ್ನುವಂಥ ಹೋರಾಟ ತಗೊಳ್ಬೇಕಾಗತ್ತೆ. ಜಿಲ್ಲೆಯ ರೈತರ ಕೈಗೆ ಇಲ್ಲಿನ ಸಚಿವರು ಸಿಗ್ತಾ ಇಲ್ಲ. 3 ಜನ ಸಚಿವರು 3 ಜನ ಮಾತಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬರು ಜಾಸ್ತಿ ಬಂದು ಇನ್ನೊಬ್ಬರು ಕಡಿಮೆ ಬಂದ್ರೆ ಜನ ಕೇಳ್ತಾರೆ. ಅದಕ್ಕೆ 3 ಜನ ಸಚಿವರು ಮಾತಾಡ್ಕೊಂಡಿದ್ದಾರೆ. ನಾವು 3 ಜನ ನಾವು ಕಲಬುರಗಿಗೆ ವರ್ಷದಲ್ಲಿ 4-5 ಬಾರಿ ಹೋಗ್ಬೇಕು. ಜನರ ಕೈಗೆ ಸಿಗಬಾರ್ದು. ಮೀಡಿಯಾದವ್ರಿಗೆ ಮಾತಾಡಬೇಕು. ಮೀಡಿಯಾದವ್ರಿಗೆ ಮಾತಾಡಿಬಿಟ್ಟು ಹೊರಟು ಬಿಡೋದು. ಕಾಟಾಚಾರಕ್ಕೆ ಫೋಟೋ ಪ್ರೋಗ್ರಾಮ್ ಅಹವಾಲು ಸ್ವೀಕರಿಸಿದರು. ನಾನು ಕೇಳ್ತೇನೆ, ಜೇವರ್ಗಿ ಜನರಿಗೆ ಕೇಳ್ತೇನೆ, ಅಜಯ್ ಸಿಂಗ್ ಅವರು ಯಾವ ಮನೆಯಲ್ಲಿ ನಿಮ್ಗೆ ದರ್ಶನ ಕೊಡ್ತಾರೆ? ಯಾವ ಟೈಮಿಗೆ ನಿಮ್ಗೆ ಸಿಗ್ತಾರೆ? ಸೇಡಮಿನ ಜನರಿಗೆ ಕೇಳ್ತೇನೆ, ಶರಣ ಪ್ರಕಾಶ್ ಪಾಟೀಲ್ರ ಮನೆ ಎಲ್ಲಿದೆ? ಭೇಟಿಗೆ ಯಾವಾಗ ಸಮಯ ಕೊಡ್ತಾರೆ? ಯಾವ ಜನರಿಗೂ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಿ ಸಿಗ್ತಾರೆ ಗೊತ್ತೇ ಇಲ್ಲ. ಇಲ್ಲಿ ಕಲಬುರಗಿಗೆ ಬಂದರೆ ಹಿಂದೆ ಮುಂದೆ ಪೊಲೀಸರ ದಂಡು, ಸಾಮಾನ್ಯ ಜನ ಭೇಟಿ ಆಗೋದಕ್ಕೂ ಬಿಡೋದಿಲ್ಲ. ಅವರ ಪುಂಡರೇ ಅವ್ರ ಹಿಂದೆ. ಹಾಗಿದ್ರೆ ಸಾರ್ವಜನಿಕರಿಗೆ ಯಾವಾಗ ದರ್ಶನ ಕೊಡ್ತೀರಿ ನೀವೆಲ್ಲ? ನಿಮಗೆ ಸಾರ್ವಜನಿಕರ ಅಹವಾಲು ಕೇಳಲಿಕ್ಕೆ ಸಮಯ ಇಲ್ಲ ಅನ್ನೋದಾದರೆ ನೀವು ಕೂಡ ರಾಜೀನಾಮೆ ಕೊಡಬೇಕು ಇಲ್ಲಿ ಉಸ್ತುವಾರಿ ಸಚಿವ ಸ್ಥಾನಕ್ಕೆ. ಬೇರೆಯವರಿಗೆ ಬರಲಿ, ಇಲ್ಲಿ ನೋಡೋಣ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಇವತ್ತು ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ತಕ್ಷಣ ಕೈ ಬಿಡಬೇಕು. ಒಂದು ವೇಳೆ ಅವರನ್ನು ಕೈ ಬಿಡದೇ ಇದ್ರೆ ಮುಂದಿನ ದಿನ ಇಡೀ ನಿಮ್ಮ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕದ ಜನತೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೂ ಮುಂಚೆ ಎಚ್ಚೆತ್ತುಕೊಂಡು ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ಪಡೆದು ಪರಿಶಿಷ್ಟ ಪಂಗಡಕ್ಕೆ ಆದ ಅನ್ಯಾಯ ನೀವು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರು ರಾಜೀನಾಮೆ ತಗೊಳ್ಳುವ ಮುಖಾಂತರ ಅದನ್ನು ಸರಿಪಡಿಸುವ ಕೆಲಸವನ್ನಾದರೂ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಮಾಡ್ತಾ ನಾವು ಮತ್ತೆ ಹೇಳ್ತೇವೆ, ಡಿ ಕೆ ಶಿವಕುಮಾರ್ ಅವರಿಗೆ ಕಲಬುರಗಿಯ ಉಸ್ತುವಾರಿ